ಹಲೋ ಫ್ರೆಂಡ್ಸ್, ನಮಸ್ತೆ. ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ತೊಂಡೆಕಾಯಿ ಜೊತೆ ಕಡಲೆಕಾಳನ್ನು ಸೇರಿಸಿ ಪಲ್ಯ ಮಾಡೋದು ಉಡುಪಿ ಮಂಗಳೂರು ಕಡೆ ಹಬ್ಬಗಳಲ್ಲಿ, ಮದುವೆಗಳಲ್ಲಿ ಅಥವಾ ವಿಶೇಷವಾದ ಸಂದರ್ಭಗಳಲ್ಲಿ ಮಾಡುವಂತಹ ಒಂದು ಫೇಮಸ್ ರೆಸಿಪಿ, ಅದು ಒಂದು ಸಾಂಪ್ರದಾಯಿಕ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ರುಚಿ ಇರುತ್ತೆ. ಇದನ್ನು ನಾವು ಇವತ್ತು ಕುಕ್ಕರ್ನಲ್ಲಿ ತುಂಬ ಬೇಗ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನೀವು ಹೊಸಬ್ರಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲಿಗೆ ಕಡಲೆಕಾಳು ಅರ್ಧ ಕಪ್ನಷ್ಟು 6 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿಟ್ಕೊಳ್ಳಿ. ಬೇಯಿಸಬೇಕಾದ್ರೆ ಇದರ ನೀರನ್ನು ಬಸಿದು ಕುಕ್ಕರಿಗೆ ಹಾಕೊಳ್ಳಿ. ಕಡಲೆಕಾಳು ಮುಳುಗುವಷ್ಟು ನೀರನ್ನು ಸೇರಿಸ್ಕೊಳ್ಳಿ. ಇಷ್ಟು ಕಡಲೆಕಾಳಿಗೆ 1.5 ಲೋಟದಷ್ಟು ನೀರನ್ನು ಸೇರಿಸ್ಕೊಳ್ಬೋದು. ಈಗ ಅರ್ಧ ಕಪ್ನಷ್ಟು ಕಡಲೆಕಾಳಾದರೆ ಅದರ ಒಂದು 3 ಪಟ್ಟಷ್ಟು ನೀರನ್ನು ಸೇರಿಸ್ಕೊಳ್ಬೋದು. ನೋಡಿ, ಕಡಲೆಕಾಳಿಗಿಂತ ಸ್ವಲ್ಪ ಮೇಲಕ್ಕೆ ನೀರಿರಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಇದನ್ನು 4 ರಿಂದ 5 ವಿಷಲ್ ಮಾಡ್ಕೊಳ್ಳಿ. ಒಂದೆರಡು ಸೀಟಿ ಜಾಸ್ತಿ ಮಾಡಿಕೊಂಡ್ರೂ ಪರವಾಗಿಲ್ಲ, ಚೆನ್ನಾಗಿ ಬೇಯುತ್ತೆ. ಕಡಲೆಕಾಳು ಸೀಟಿ ಜಾಸ್ತಿ ಆದರೂ ಕರಗೋದಿಲ್ಲ. ಈಗ ನೋಡಿ, ಕಡಲೆಕಾಳು ಚೆನ್ನಾಗಿ ಬೆಂದಿದೆ. ಕುಕ್ಕರ್ನಿಂದ ತೆಗೆದು ಇದನ್ನು ಪಾತ್ರೆಗೆ ಹಾಕಿದ್ದೇನೆ. ಈಗ ನಾವು ತೊಂಡೆಕಾಯಿಯನ್ನು ಕೂಡ ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ಬೇಕು. ಆದರೆ ತೊಂಡೆಕಾಯಿ ಇದರಲ್ಲಿ ಕರಗಬಾರ್ದು, ಆ ರೀತಿ ಬೇಯಿಸಬೇಕು. ಅದು ಯಾವ ರೀತಿ ಬೇಯಿಸೋದು ಅಂತ ಹೇಳ್ತೀನಿ. ಇದರಲ್ಲಿ ಒಂದು 300 ಗ್ರಾಮ್ನಷ್ಟು ತೊಂಡೆಕಾಯಿ ಇದೆ. ಇದನ್ನು ನಾನು ಚೆನ್ನಾಗಿ ತೊಳೆದ್ಬಿಟ್ಟು 8 ಭಾಗಗಳಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮೊದಲು ಉದ್ದಕ್ಕೆ 4 ಭಾಗ, ನಂತರ ಮಧ್ಯಕ್ಕೆ ಒಂದು ಕಟ್ ಮಾಡಿದರೆ 8 ಭಾಗಗಳಾಗಿ ಆಗುತ್ತೆ. ಇದನ್ನು ನೀವು ಸಪ್ರೇಟ್ ಆಗಿ ಪಾತ್ರೆಯಲ್ಲಿ ಕೂಡ ಬೇಯಿಸ್ಕೊಳ್ಬೋದು, ಆದರೆ ಇದು ಬೇಯೋದಕ್ಕೆ ಸ್ವಲ್ಪ ನಿಧಾನ ಆಗುತ್ತೆ. ತೊಂಡೆಕಾಯಿ ಜಾಸ್ತಿ ಬೆಂದು ಬಿಟ್ಟರೆ ಪಲ್ಯ ಚೆನ್ನಾಗಿ ಬರಲ್ಲ. ಅದಕ್ಕೋಸ್ಕರ ಲೈಟಾಗಿ ಇದು ಸ್ವಲ್ಪ ಸಾಫ್ಟ್ ಆದರೆ ಸಾಕು. ಕುಕ್ಕರ್ನಲ್ಲಿ ಬೇಯಿಸುವಾಗ ನೀರು ನಾವು ಸ್ವಲ್ಪನೇ, ನೋಡಿ ಇಷ್ಟು ಕಪ್ನಲ್ಲಿ ಇಷ್ಟು ನೀರು ಹಾಕ್ತಾ ಇದ್ದೀನಿ ನಾನು, ಜಾಸ್ತಿ ಹಾಕಬಾರ್ದು. ತೊಂಡೆಕಾಯಿಗೆ ಬೇಕಾಗುವಷ್ಟು ಮಾತ್ರ ಉಪ್ಪನ್ನು ಹಾಕೊಳ್ಳಿ. ಈಗಾಗಲೇ ಕಡಲೆಕಾಳು ಬೆಂದಿರುವ ನೀರು ಹಾಕಿದ್ದೇವೆ, ಅದರಲ್ಲಿ ಕೂಡ ಉಪ್ಪು ಇದೆ. ಅದರಿಂದಾಗಿ ನೋಡಿಕೊಂಡು ಉಪ್ಪನ್ನು ಹಾಕಿ. ನಾನಿಲ್ಲಿ ಒಂದು ಅರ್ಧ ಸ್ಪೂನ್ನಷ್ಟು ಉಪ್ಪು ಹಾಕಿದ್ದೇನೆ. ಈಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಕೇವಲ ಒಂದೇ ಒಂದು ಸೀಟಿ ಮಾಡ್ಕೋಬೇಕು. ಜಾಸ್ತಿ ಮಾಡ್ಕೋಬೇಡಿ, ಜಾಸ್ತಿ ಬೆಂದ್ಬಿಡುತ್ತೆ ಆಗ. ಅದು ಬೇಯ್ತಾ ಇದ್ದಾಗ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಮಸಾಲೆ ಹುರಿಯೋದಕ್ಕೆ ಒಲೆ ಮೇಲೆ ಒಂದು ಬಾಣಲೆ ಇಟ್ಟು ಅದರಲ್ಲಿ 1 ಸ್ಪೂನ್ನಷ್ಟು ತೆಂಗಿನ ಎಣ್ಣೆ ಹಾಕ್ಕೊಂಡಿದ್ದೀನಿ. ನೀವು ಯಾವ ಎಣ್ಣೆ ಉಪಯೋಗಿಸ್ತೀರಿ ಅದನ್ನೇ ಹಾಕೋಬಹುದು. ನಂತರ ಇದಕ್ಕೆ ಒಂದು 6 ಬ್ಯಾಡಗಿ ಮೆಣಸು ಹಾಕ್ತಾ ಇದ್ದೀನಿ. ಬೇಕಾದರೆ ನೀವು ಗುಂಟೂರು ಮೆಣಸಿನಕಾಯಿ ಕೂಡ ಹಾಕೋಬಹುದು. ಈಗ ಮೆಣಸಿನಕಾಯಿಯನ್ನು ಮೊದಲು ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ರೋಸ್ಟ್ ಆಗೋ ಥರ ಮಾಡ್ಕೊಳ್ಳಿ. ನಿಧಾನ ಉರಿಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಮೆಣಸಿನಕಾಯಿ ಈ ರೀತಿ ಗುಂಡು ಗುಂಡಗೆ ಆಗಿದೆ. ಈಗ ಇದನ್ನೊಂದು ಬಟ್ಟಲಿಗೆ ತೆಗಿತಾ ಇದ್ದೀನಿ. ನಂತರ ಅದೇ ಬಾಣಲಿಗೆ ಸ್ವಲ್ಪ ಕರಿಬೇವು, 1/4 ಟೀ ಚಮಚ ಮೆಂತ್ಯ ಕಾಳು ಹಾಕಿ ಮೊದಲು ಇವೆರಡನ್ನು ಸ್ವಲ್ಪ ಹುರಿಯಿರಿ. ಇವೆರಡು ಅರ್ಧದಷ್ಟು ಫ್ರೈ ಆದಾಗ 2 ಸ್ಪೂನ್ನಷ್ಟು ಧನಿಯಾ ಅಂದರೆ ಕೊತ್ತಂಬರಿ ಬೀಜ, ಅರ್ಧ ಟೀ ಸ್ಪೂನ್ನಷ್ಟು ಜೀರಿಗೆ ಹಾಕಿ ಚೆನ್ನಾಗಿ ಕೆಂಪಗಾಗುವಂತೆ ಇದನ್ನು ಫ್ರೈ ಮಾಡ್ಕೊಳ್ಳಿ. ಮಸಾಲೆಯನ್ನು ಈ ರೀತಿ ಫ್ರೈ ಮಾಡಿದಾಗ ಅದರ ರುಚಿ ಅದ್ಭುತವಾಗಿರುತ್ತೆ. ಈಗ ಇದು ಚೆನ್ನಾಗಿ ರೋಸ್ಟ್ ಆಗಿದೆ. ಈಗ ಇದಕ್ಕೆ ನಾನು 1/4 ಟೀ ಸ್ಪೂನಷ್ಟು ಸಾಸಿವೆ ಹಾಕೊಳ್ತಾ ಇದ್ದೀನಿ. ಪಲ್ಯಕ್ಕೆ ಈ ರೀತಿ ಸಾಸಿವೆ ಹಾಕೋದ್ರಿಂದ ರುಚಿ ಚೆನ್ನಾಗಿರುತ್ತೆ. ಕೆಲವರು ಸಾಸಿವೆ ಹಾಕೋದಿಲ್ಲ, ಆದರೆ ನೀವು ಹಾಕಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಮತ್ತು ಸಾಸಿವೆ ಹಾಕಿದರೆ ಪಲ್ಯ ಕೂಡ ಬೇಗ ಹಾಳಾಗೋದಿಲ್ಲ. ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಕೊನೆಯದಾಗಿ ಇದಕ್ಕೆ 2 ಚಿಟಿಕೆಯಷ್ಟು ಇಂಗು ಸೇರಿಸಿ ಈ ಬಿಸಿಯಲ್ಲೇ ಇದು ಫ್ರೈ ಆಗುತ್ತೆ. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದು ತಣ್ಣಗಾಗಬೇಕು. ಮಸಾಲೆ ತಣ್ಣಗಾದ್ಮೇಲೆ ಸಣ್ಣ ಮಿಕ್ಸಿ ಜಾರಿಗೆ ಹಾಕೊಳ್ಳಿ. ಮೆಣಸಿನಕಾಯಿಯನ್ನು ನಾನು ಈ ರೀತಿ ತುಂಡು ಮಾಡಿ ಹಾಕ್ತಾ ಇದ್ದೇನೆ. ಇದನ್ನು ಕೂಡ ಸೇರಿಸ್ಬಿಟ್ಟು ಈಗ ಇದಕ್ಕೆ ನೀರು ಹಾಕದೆ ಪುಡಿ ಮಾಡ್ಕೊಳ್ಬೇಕು. ಪುಡಿ ಮಾಡ್ಕೊಳ್ಳುವಾಗ ತುಂಬ ನುಣ್ಣಗೆ ಆದರೆ ಒಳ್ಳೆಯದು, ಇಲ್ಲ ಅಂದರೆ ಲೈಟಾಗಿ ಸ್ವಲ್ಪ ಈ ರೀತಿ ತರಿ ಇದ್ರೂ ಪರವಾಗಿಲ್ಲ, ಪಲ್ಯಕ್ಕೆ ನಡೆಯುತ್ತೆ. ಈ ರೀತಿ ಪುಡಿ ಮಾಡ್ಕೊಂಡಾದ್ಮೇಲೆ ಇದಕ್ಕೆ 2 ಹಿಡಿಯಷ್ಟು ತೆಂಗಿನ ತುರಿಯನ್ನು ಹಾಕ್ತಾ ಇದ್ದೀನಿ. ಈಗ ಇದಕ್ಕೂ ಕೂಡ ನೀರು ಹಾಕದೆ ಕೇವಲ ಒಂದು 4 ಸುತ್ತು ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು ಅಷ್ಟೇ. ಅದಕ್ಕಿಂತ ಜಾಸ್ತಿ ಮಾಡಬೇಡಿ, ತರಿಯಾಗಿ ಇರಬೇಕಿದು. ನೋಡಿ, ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಮಸಾಲೆ ಈ ರೀತಿ ಇರಬೇಕು, ಪುಡಿ ಪುಡಿಯಾಗಿ ಈ ಥರ ಬರಬೇಕು.
ಈಗ ತೊಂಡೆಕಾಯಿ ಕೂಡ ಬೆಂದಿದೆ. ಕೇವಲ ವಿಷಲ್ ಆದಮೇಲೆ ಇದನ್ನು ಒಂದು 4 ನಿಮಿಷ ಮಾತ್ರ ನೀವು ಕುಕ್ಕರ್ನಲ್ಲಿ ಬಿಡಬೇಕು. ಆಮೇಲೆ ಎಕ್ಸ್ಟ್ರಾ ಏನಾದರೂ ಅದರಲ್ಲಿ ಪ್ರೆಷರ್ ಇದ್ದರೆ ಈ ರೀತಿ ಒಂದು ಚಾಕು ಅಥವಾ ಸ್ಪೂನು ಹೀಗೆ ಇಟ್ಟು ಈ ರೀತಿ ಇಟ್ಬಿಟ್ರೆ ಪ್ರೆಷರ್ ಎಲ್ಲ ಹೋಗಿಬಿಡುತ್ತೆ. ನಂತರ ಲಿಡ್ಡನ್ನು ಓಪನ್ ಮಾಡ್ಕೊಳ್ಳಿ. ಇದು ಯಾಕೆ ಅಂದರೆ ಪ್ರೆಷರ್ ಅದರಲ್ಲೇ ಜಾಸ್ತಿ ಇದ್ಬಿಟ್ರೆ ನಮಗೆ ಎಷ್ಟು ತೊಂಡೆಕಾಯಿ ಬೇಯಬೇಕು ಅದಕ್ಕಿಂತ ಜಾಸ್ತಿ ಅದು ಬೆಂದ್ಬಿಡುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ತೊಂಡೆಕಾಯಿ ಕರೆಕ್ಟಾಗಿ ಬೆಂದಿದೆ. ನೀರು ಕೂಡ ಇದರಲ್ಲಿ ಇಲ್ಲ ನೋಡಿ, ಎಲ್ಲ ಡ್ರೈ ಆಗಿದೆ ಹಾಕಿರೋದು. ತೊಂಡೆಕಾಯಿ ಈಗ ಬೆಂದಿರೋದು ತೋರಿಸ್ತೀನಿ ನಿಮಗೆ ಎಷ್ಟು ಬೇಯಬೇಕು ಅಂತ. ನೋಡಿ ಕರೆಕ್ಟಾಗಿ ಬೆಂದಿದೆ ಇದು ಪಲ್ಯಕ್ಕೆ. ಈಗ ಪಲ್ಯ ರೆಡಿ ಮಾಡುವಂತಹ ಪಾತ್ರೆಯನ್ನು ಒಲೆಯ ಮೇಲಿಟ್ಟು ಅದಕ್ಕೆ ಒಂದು 4 ಸ್ಪೂನ್ನಷ್ಟು ಎಣ್ಣೆ ಹಾಕೊಳ್ಳಿ. ಎಣ್ಣೆ ಬಿಸಿ ಆದಮೇಲೆ ಅರ್ಧ ಟೀ ಸ್ಪೂನ್ ಸಾಸಿವೆ ಚಟಪಟ ಅಂತ ಆದಮೇಲೆ 1 ಸ್ಪೂನ್ನಷ್ಟು ಉದ್ದಿನಬೇಳೆ, ಜಜ್ಜಿರುವಂತಹ 10 ಎಸಳು ಬೆಳ್ಳುಳ್ಳಿಯನ್ನು ಹಾಕೊಳ್ಳಿ. ನಂತರ ಸ್ವಲ್ಪ ಕರಿಬೇವು ಸೇರಿಸ್ಕೊಳ್ಳಿ. ಬೆಳ್ಳುಳ್ಳಿ ಮತ್ತು ಉದ್ದಿನಬೇಳೆ ಎಲ್ಲ ಚೆನ್ನಾಗಿ ಫ್ರೈ ಆಗುವಂತೆ ಫ್ರೈ ಮಾಡ್ಕೊಳ್ಳಿ. ಕೆಂಪಗಾಗೋ ಥರ ಫ್ರೈ ಮಾಡ್ಕೊಳ್ಳಿ. ಈಗ ನೋಡಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಆಗಿದೆ. ಈಗ ಇದಕ್ಕೆ ನಾವು ಮಸಾಲೆಯನ್ನು ಸೇರಿಸ್ಕೊಳ್ಳೋಣ. ಮಸಾಲೆ ಸೇರಿಸ್ಕೊಂಡು ಕೇವಲ 1 ನಿಮಿಷ ಈ ರೀತಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಗ್ಯಾಸನ್ನು ನಿಧಾನ ಉರಿಯಲ್ಲಿಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಘಮ್ ಅಂತ ಮಸಾಲೆ ಸುವಾಸನೆ ಬರ್ತಾ ಇದೆ. ಈಗ ಇದಕ್ಕೆ ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ರಸವನ್ನು ಹಾಕೊಳ್ಳಿ. ಮೊದಲೇ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇಲ್ಲಿ ನೀವು ಗಮನಿಸಬೇಕು, ತೊಂಡೆಕಾಯಿ ತುಂಬ ಹಣ್ಣಾಗಿದ್ರೆ ನೀವು ಹುಣಸೆ ಹಣ್ಣನ್ನು ಜಾಸ್ತಿ ಹಾಕಬೇಡಿ, ಹುಳಿ ಹುಳಿ ಆಗುತ್ತೆ. ಹಣ್ಣಾಗಿರುವಂತಹ ತೊಂಡೆಕಾಯಿ ಅದೇ ಹುಳಿಯಾಗಿರುತ್ತೆ. ಆ ಕಾರಣದಿಂದ ಹೇಳ್ತಾ ಇದ್ದೀನಿ. ಈಗ ಬೆಂದಿರುವಂತಹ ಕಡಲೆಕಾಳು ಅದರಲ್ಲಿ ಸ್ವಲ್ಪ ನೀರಿತ್ತು, ಅದರ ಸಮೇತ ಹಾಕ್ತಾ ಇದ್ದೀನಿ. ಇಷ್ಟು ನೀರು ಇದಕ್ಕೆ ಈಗ ಬೇಕಾಗುತ್ತೆ. ಮತ್ತೆ ಬೆಂದಿರುವಂತಹ ತೊಂಡೆಕಾಯಿ 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದರಲ್ಲಿ ನೋಡಿ ಸ್ವಲ್ಪ ನೀರು ಇಷ್ಟು ಇರಬೇಕು, ಯಾಕೆಂದರೆ ಇದು ಇನ್ನೊಂದು 2 ನಿಮಿಷ ಇದನ್ನು ಇದೇ ರೀತಿ ಎಲ್ಲ ಮಸಾಲೆ ಮಿಕ್ಸ್ ಆಗುವವರೆಗೆ, ಅದರ ಮಸಾಲೆ ಎಲ್ಲ ಹೀರ್ಕೊಳ್ಬೇಕಲ್ವ, ಅಲ್ಲಿ ತನಕ ಇದನ್ನು ನಾವು ಗ್ಯಾಸ್ ಒಲೆ ಮೇಲೆ ಇಡಬೇಕಾಗುತ್ತೆ. ಆವಾಗ ಇಷ್ಟು ನೀರಿದ್ರೆ ನಿಮಗೆ ಕರೆಕ್ಟಾಗಿ ಅದು ರೆಡಿ ಆಗುತ್ತೆ ಎಲ್ಲ, ಮತ್ತು ಡ್ರೈ ಆಗಿ ಪಲ್ಯ ರೆಡಿ ಆಗುತ್ತೆ. ಸ್ವಲ್ಪ ನೀರಿನ ಪಸೆ ಇಲ್ಲ ಅಂದರೆ ಅದು ಡ್ರೈ ಆಗಿದ್ರೆ ತಳ ಹಿಡಿಯುತ್ತೆ. ಅದಕ್ಕೋಸ್ಕರ ಅಕಸ್ಮಾತ್ ಕಡಲೆಕಾಳಲ್ಲಿ ನೀರು ಇಲ್ಲ ಸ್ವಲ್ಪನೂ ಅಂತಿದ್ರೆ ನೀವು 1-2 ಸ್ಪೂನಷ್ಟು ಬೇರೆ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೋದು. ಈಗ ಉಪ್ಪಿನ ರುಚಿ ನೋಡಿಕೊಂಡು ಉಪ್ಪು ಕೂಡ ಇದಕ್ಕೆ ಹಾಕ್ಕೊಂಡಿದ್ದೀನಿ ನಾನು ಒಂದು ಸ್ವಲ್ಪ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಮುಚ್ಚಳ ಮುಚ್ಚಿಟ್ಟು ಬೇಯಿಸ್ಕೊಳ್ಬೇಕು. 2 ನಿಮಿಷ ಆದಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ. ನೀರೆಲ್ಲ ಚೆನ್ನಾಗಿ ಡ್ರೈ ಆಗಿದೆ, ಪಲ್ಯ ಘಮ ಘಮ ಅಂತ ಬರ್ತಾ ಇದೆ. ಈಗ ಇಲ್ಲಿ ನೋಡ್ಬೋದು, ಇನ್ನೂ 1 ನಿಮಿಷ ಇದನ್ನು ಇಟ್ಟರೆ ಕರೆಕ್ಟ್ ಆಗುತ್ತೆ. ಈಗ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕೊನೆಯದಾಗಿ ಇದಕ್ಕೆ ನಾನು ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ, ಒಂದು ಅರ್ಧ ಟೀ ಸ್ಪೂನಷ್ಟೇ ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಬೆಲ್ಲವನ್ನು ನೀವು ಬೇಯುವಾಗ ಕೂಡ ಹಾಕೋಬಹುದು. ಬೆಲ್ಲ ಹಾಕಲಿಲ್ಲ ಅಂದರೆ ಆ ಒಂದು ಸಾಂಪ್ರದಾಯಿಕ ರುಚಿನೇ ಬರೋದಿಲ್ಲ. ಅದಕ್ಕೋಸ್ಕರ ಒಂದು ಚಿಟಿಕೆಯಷ್ಟಾದರೂ ಬೆಲ್ಲ ಹಾಕ್ಕೊಳ್ಳಿ. ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ, ಒಂದು ಅರ್ಧ ನಿಮಿಷ ಹಾಗೇ ಇಟ್ಟಿದ್ದೀನಿ. ಎಲ್ಲ ಈಗ ಡ್ರೈ ಆಗಿ ಪಲ್ಯ ಚೆನ್ನಾಗಿ ರೆಡಿಯಾಗಿದೆ, ಸೂಪರಾಗಿ ಬಂದಿದೆ. ಖಂಡಿತ ನೀವು ಮನೆಯಲ್ಲಿ ಇದನ್ನು ಟ್ರೈ ಮಾಡಿ. ಕೆಲವೊಂದು ಸಲ ನಿಮಗೆ ಮದುವೆ ಮನೆಗಳಲ್ಲೂ ಕೂಡ ಈ ರುಚಿ ಸಿಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ಕುಕ್ಕರ್ನಲ್ಲಿ ತೊಂಡೆಕಾಯಿಯನ್ನು ಬೇಯಿಸಿಬಿಟ್ಟು ಎಷ್ಟು ಈಸಿಯಾಗಿ ಮಾಡಬಹುದು ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.